ನಾನು 10,000 ರೂಪಾಯಿ ತಗೊಂಡು ಹೋಗ್ಬಿಟ್ಟು ಇವತ್ತು ಟ್ರೇಡ್ ಮಾಡಿದೆ, ಒಂದೇ ದಿನದಲ್ಲಿ 60,000 ಮಾಡಿದೆ. ಯಾಕೆಂದ್ರೆ ಜನಕ್ಕೂ ಅದೇ ಬೇಕಿರೋದು. ಬೆಳಿಗ್ಗೆ ತಗೋಬೇಕು, ಮಧ್ಯಾಹ್ನ ದುಡ್ಡು ಆಗ್ಬೇಕು, ಇಲ್ಲ ಸಾಯಂಕಾಲದೊಳಗೆ ದುಡ್ಡು ಆಗ್ಬೇಕು. ಜನ ಅದನ್ನ ನೋಡ್ಬಿಟ್ಟು ಟ್ರೇಡ್ ಮಾಡ್ಲಿಕ್ಕೆ ಮಾರ್ಜಿನ್ ಅಲ್ಲಿ ಹಾಕಿದ್ರೆ ಸ್ಟಾಪ್ ಲಾಸ್ ಜಂಪ್ ಆಗ್ಬಿಡುತ್ತೆ. ಆದ್ಮೇಲೆ ಯಾವ ರೀತಿ ಇದನ್ನ ಫೇಸ್ ಮಾಡಿದ್ರಿ? ಸ್ನೇಹಿತರ ನಮಸ್ಕಾರ. ಸೊ ನಮ್ಮ ಜೊತೆ ಇವತ್ತು ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ಸೊ ಇವರು ಖ್ಯಾತ ಇನ್ವೆಸ್ಟರ್ ಮತ್ತೆ ಟ್ರೇಡರ್ ಅಂತ ಹೇಳ್ಬಹುದು. ಸೊ ಇವರು ಮೂಲತಃ ಚಿತ್ರದುರ್ಗದವರು. ಸೊ ಇವತ್ತು ನಮ್ಮ ಜೊತೆ ಇವರು ಶೇರ್ ಮಾಡ್ಕೊಳ್ತಾರೆ ಶೇರ್ ಮಾರುಕಟ್ಟೆ ಬಗ್ಗೆ. ಸೊ ಇವರ ಒಂದು ಜರ್ನಿ ಯಾವ ರೀತಿ ಇತ್ತು, ಯಾವ ರೀತಿ ಇವರು ಶೇರ್ ಮಾರ್ಕೆಟ್ ನಲ್ಲಿ ಲಾಭ ಮಾಡಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ನಿಮ್ಗೆ ಏನಾದ್ರು ಇನ್ವೆಸ್ಟ್ಮೆಂಟ್ ಬಗ್ಗೆ, ಟ್ರೇಡಿಂಗ್ ಬಗ್ಗೆ ಕಲಿಯೋದಕ್ಕೆ ಒಂದು ಆಸಕ್ತಿ ಇದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇದೆ ಅಂತಂದ್ರೆ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಸರ್, ವೆಲ್ಕಮ್ ಟು ಅವರ್ ಚಾನಲ್. ಓಕೆ, ಸೊ ನೀವು ಶೇರ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ಯಾವ ರೀತಿ ಇಂಟ್ರೆಸ್ಟ್ ಹೊಡ್ತು? ಸೊ ಯಾವಾಗ ನಿಮ್ಮ ಜರ್ನಿಯನ್ನ ಶುರು ಮಾಡಿದ್ರಿ? ಸೊ ಯಾರ ಮೂಲಕ ಇದ್ರ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ತಿಳಿತು? ನಂದು ಮೂಲತಃ ಚಿತ್ರದುರ್ಗ. 55 ವರ್ಷ ನಾನು ಅಲ್ಲೇ ಇದ್ದಿದ್ದು. 2017ರಲ್ಲಿ ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದೆ. ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ್ಮೇಲೆ ನಮ್ದು ವ್ಯಾಪಾರಸ್ಥ ಕುಟುಂಬ, ಮೊದ್ಲಿಂದ ವ್ಯಾಪಾರ ಮಾಡ್ಕೊಂಡು ಬಂದಿರೋರು. ಮೋರ್ ದನ್ 100 years ನಾವೆಲ್ಲ ವ್ಯಾಪಾರ ಮಾಡ್ಕೊಂಡು ಹಾರ್ಡ್ವೇರ್ ಬಿಸ್ನೆಸ್. ಈಗ 3rd ಜನರೇಷನ್ ಬಿಸ್ನೆಸ್ ಅಲ್ಲೇ ಇದೆ. ಈಗಲೂ ಶಾಪ್ ಇದೆ ಚಿತ್ರದುರ್ಗದಲ್ಲಿ. ನನಗೆ ಇಲ್ಲಿ ಬಂದಾಗ ಶಾಪ್ ಮಾಡಿ ಅಂದ್ರು. ಶಾಪ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಜಸ್ಟ್ ಬಿಕಾಸ್ ತುಂಬ ಇನ್ವಾಲ್ವ್ಮೆಂಟ್ ಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೂ ಅಲ್ಲೇ ಇರಬೇಕಾಗುತ್ತೆ. ಆರ್ಗನೈಸ್ ಆಗಿ ಮಾಡ್ಲಿಕ್ಕೆ ಆಗಲ್ಲ, ಕ್ಯಾಶ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ. ಇಲ್ಲ, ನಮ್ಮ ಪ್ರೆಸೆನ್ಸ್ ಬೇಕೇ ಬೇಕು. ಹಾಗಾಗಿ ಬೇಡ ಅಂತೇಳಿ ನಾನು ಮಾಡಲಿಲ್ಲ. ಅವಾಗ ಫ್ರೀ ಇತ್ತು, ಸ್ವಲ್ಪ ಹಣ ಸಂಪಾದನೆ ಕೂಡ ಮಾಡಿದ್ದೆ. ಹಾಗಾಗಿ ಡಿಮ್ಯಾಟ್ ಅಕೌಂಟು ಇತ್ತು. ಯಾರೋ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ಒಳ್ಳೆ ಲಾಭ ಮಾಡ್ಕೊಡ್ತೀವಿ ಸರ್ ನಿಮ್ಗೆ, ನಾವು ಹೇಳ್ತೀವಿ ನೀವೇನ್ ತಗೊಳ್ಬೇಕು, ಯಾವ್ದನ್ನ ಬೈ ಮಾಡಬೇಕು ಏನು ಅಂತೆಲ್ಲ ಹೇಳ್ಕೊಡ್ತೀವಿ, ನೀವು ಮಾಡಿ, ನಿಮ್ಗೆ ಒಳ್ಳೆ ಲಾಭ ಆಗುತ್ತೆ ಅಂತೇಳಿ ಕಾಂಟ್ಯಾಕ್ಟ್ ಮಾಡಿ ಲ್ಯೂರ್ ಮಾಡಿದ್ರು. ಅಂದ್ರೆ ಟೆಂಪ್ಟ್ ಮಾಡಿ ನನಗೆ ಶುರು ಮಾಡಿಸಿ ಕಾಲ್ಸ್ ಎಲ್ಲ ಕೊಟ್ಟರು. ಸ್ಟಾರ್ಟಿಂಗ್ ಎಲ್ಲ ಲಾಭ ಮಾಡಿಕೊಟ್ರು, ಎಲ್ಲ ಮಾಡಿದ್ರು. ಒಂದು 3 ತಿಂಗಳಿಗೆ ಸರಿಯಾಗಿ ದುಡ್ಡು ಕಳೆದ್ರು. ಆಮೇಲೆ ಅವ್ರು ಯಾರು ಪತ್ತೆ ಎಲ್ಲ ಮಾಯ ಆದ್ರು. ಆಗ ಹಂಗೆ ನಂದು ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಐ ಸ್ಟಾರ್ಟೆಡ್ ವೆರಿ ಬಿಗ್ ಲೆಸ್. ಅಂಡ್ ಅದು ಮಾಡಿದೆಲ್ಲ F&O. ಈಕ್ವಿಟಿ ಮಾಡಿದ್ರೆ ಏನಾಗಲ್ಲ ಅಷ್ಟೆಲ್ಲ. ಆಮೇಲೆ ಈಕ್ವಿಟಿ ಯಾರು ನಿಮಗೆ ಕಾಲ್ಸ್ ಕೊಡಲ್ಲ. ಯಾರು ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಈಕ್ವಿಟಿ. ನೋ ಒನ್, ದೇ ವಾಂಟ್ F&O. ಯಾಕೆಂದ್ರೆ ಜನಕ್ಕೂ ಅದೇ ಬೇಕಿರೋದು. ಬೆಳಿಗ್ಗೆ ತಗೋಬೇಕು, ಮಧ್ಯಾಹ್ನ ದುಡ್ಡು ಆಗ್ಬೇಕು, ಇಲ್ಲ ಸಾಯಂಕಾಲದೊಳಗೆ ದುಡ್ಡು ಆಗ್ಬೇಕು. ನಾಳೆ ದುಡ್ಡು ಆಗುತ್ತೆ ಅಂದ್ರೂ ಕಾಯೋಜಕ್ಕೆ ಜನರಲ್ ಪೇಷನ್ಸ್ ಇಲ್ಲ. ಅದನ್ನೇ ಅವ್ರು ಎನ್ಕ್ಯಾಶ್ ಮಾಡ್ಕೋತಾರೆ. ವೀಕ್ಷಕರೇ, ಇದು ಕೂಡ ಗೊತ್ತಿರಲಿ. ಸೊ ನೋಡ್ಬೋದು, ಸರ್ ಅವರಿಗೆ 2016-17 ಟೈಮಲ್ಲೇ ಸ್ಕ್ಯಾಮ್ ಮಾಡಿದ್ರು ಈ ಸ್ಟಾಕ್ ಮಾರ್ಕೆಟ್ನಲ್ಲಿ. ಸೊ ನೀವೇನಾದ್ರು ಹೊಸಬರಾಗಿದ್ದರೆ ಸ್ಟಾಕ್ ಮಾರ್ಕೆಟ್ಗೆ ಟ್ರೇಡರ್ ಅಥವಾ ಇನ್ವೆಸ್ಟರ್ಸ್ ಆಗಿದ್ರೆ ನಿಮಗೂ ಕೂಡ ಇದೇ ರೀತಿ ಸ್ಕ್ಯಾಮ್ಗಳ ಕಾಲ್ಗಳು ಬರ್ತಾ ಇರುತ್ತೆ. ಸರ್ ನಿಮಗೆ ಕಾಲ್ಸ್ ಕೊಡ್ತೀವಿ, ಟಿಪ್ಸ್ ಕೊಡ್ತೀವಿ ಅಂತ ಹೇಳಿ. ಸೊ ಇದು ಕೂಡ ತುಂಬಾ ಒಂದು ಮಾಫಿಯಾ ಅಂತ ಹೇಳ್ಬೋದು. ಸೊ ಇದೆಲ್ಲ ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತಂದ್ರೆ, ನಿಮ್ಮ ಡಾಟಾವನ್ನ ಕಲೆ ಹಾಕ್ತಾರೆ. ಎಕ್ಸಾಂಪಲ್, ಒಂದು 1000 ಜನರ ಡಾಟಾ ಇದೆ ಅಂತಂದ್ರೆ ಅದರಲ್ಲಿ 2 ಗ್ರೂಪ್ಗಳನ್ನಾಗಿ ಮಾಡ್ತಾರೆ. ಸೊ 500 ಜನರಿಗೆ ಇವತ್ತು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳ್ತಾರೆ, ಇನ್ನು 500 ಜನರಿಗೆ ಇವತ್ತು ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಇನ್ ಕೇಸ್ ಮಾರ್ಕೆಟ್ ಮೇಲ್ಗಡೆ ಹೋಯ್ತು ಅಂದ್ರೆ 500 ಜನರನ್ನ ಮತ್ತೆ ಮೆಸೇಜ್ ಏನಿದೆ ಅದನ್ನ ಕಳಿಸಲ್ಲ. ಈ 500 ಜನರಿಗೆ ಮತ್ತೆ ಮೆಸೇಜ್ ಕಳಿಸ್ತಾರೆ, ಅಂದ್ರೆ ಮತ್ತೆ ಡಿವೈಡೆಡ್ ಬೈ ಮಾಡ್ತಾರೆ. ಈ ರೀತಿ 10 ದಿನ ಕಂಟಿನ್ಯೂಸ್ ಆಗಿ ಮೆಸೇಜ್ ಗಳನ್ನ ಕಳಿಸ್ತಾ ಬರ್ತಾರೆ. ಸೊ ಯಾರಿಗೆ ಸರಿಯಾದ ಒಂದು ಮೆಸೇಜ್ ಹೋಗಿರುತ್ತೋ ಅದರಲ್ಲಿ ಒಂದು 25 ಜನ ಸಿಗಾಕೊಳ್ತಾರೆ. ಸೊ ಅವ್ರಿಗೆ ಏನಾದ್ರು ಅನ್ಸುತ್ತೆ, ಅವರಿಗೆ 10 ದಿನ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಟಿಪ್ಸ್ ನ, ನಾನು ಇವ್ರನ್ನ ಫಾಲೋ ಮಾಡಿದ್ರೆ ನಾನು ಒಳ್ಳೆ ದುಡ್ಡು ಮಾಡ್ಬೋದು ಅಂತ ಏನ್ ಮಾಡ್ತಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನೀವಿಷ್ಟು ದುಡ್ಡು ಕೊಡಿ, ನಾವು ನಿಮ್ಗೆ ಟಿಪ್ಸ್ ಕೊಡ್ತೀವಿ, ಹಾಗೆ ಹೀಗೆ ಅಂತ ಹೇಳಿ ಸ್ಕ್ಯಾಮ್ ನಡೀತಾರೆ. ಈ ರೀತಿ ಕೂಡ ಒಂದು ಸ್ಕ್ಯಾಮ್ ನಡೀತಿದೆ ಅಂತ ಹೇಳ್ಬೋದು. ಸ್ವಲ್ಪ ಇದರಿಂದ ಎಚ್ಚರವಾಗಿರಿ. ನಿಮ್ಗೇನಾದ್ರೂ ಆ ರೀತಿ ಹೇಳ್ತಾ ಇದಾರೆ ಅಂದ್ರೆ ದಯವಿಟ್ಟು ಹುಷಾರಾಗಿರಿ. ಓಕೆ ಸರ್, ಮತ್ತೆ ಬರೋಣ. ಸೊ ಯಾವ ರೀತಿ ಒಂದು ಅದಾದ್ಮೇಲೆ ಯಾವ ರೀತಿ ಇದನ್ನ ಫೇಸ್ ಮಾಡಿದ್ರಿ? ನೆಕ್ಸ್ಟ್ ಏನ್ ಮಾಡಿದ್ರಿ? ಏನು ಫ್ಯೂಚರ್ ಅಂಡ್ ಆಪ್ಷನ್ ಬಿಟ್ರ, ಅಥವಾ ನೆಕ್ಸ್ಟ್ ಏನು ಡೈರೆಕ್ಟ್ ಇನ್ವೆಸ್ಟಿಂಗ್ ಬಂದ್ರ, ಅಥವಾ ಮ್ಯೂಚುವಲ್ ಫಂಡಿಗೆ ಬಂದ್ರ? ಯಾವ ರೀತಿ ಮಾಡಿದ್ರಿ ಅದಾದ್ಮೇಲೆ? ಇಲ್ಲ ಸರ್, ನಾನು ಇನ್ವೆಸ್ಟಿಂಗ್ ಸ್ವಲ್ಪ ಇತ್ತು, ಮುಂಚೆಯಿಂದ ಮಾಡ್ತಾ ಇದ್ವಿ, ಸ್ಟಾಕ್ ಅಲ್ಲಿ ಇತ್ತು, ಅದಿತ್ತು. ಬಟ್ ಇದು ಯಾವಾಗ ಒಂದು 3 months ಅಲ್ಲಿ ಒಂದು ದೊಡ್ಡ ಅಮೌಂಟ್ ಕಳೆದ್ನೋ, ತುಂಬಾ ಹರ್ಟ್ ಆಯ್ತು. ನನ್ನ ಲೈಫಲ್ಲಿ ಎಲ್ಲೂ ಫೇಲ್ ಆಗಿಲ್ಲ, ಮುಟ್ಟಿದ್ದೆಲ್ಲ ಸಕ್ಸಸ್ ಮಾಡ್ಕೊಂಡೇ ಬಂದಿದ್ದೀನಿ ಅಂತೇಳಿ ಹಂಗೆ ಹಠಕ್ಕೆ ಬಿದ್ದೆ. ನಂದು ಇಂಜಿನಿಯರಿಂಗ್ ಗ್ರಾಜುಯೇಷನ್. ನಾನು BA ಮೆಕ್ಯಾನಿಕಲ್. ನಮ್ದು ಸಿವಿಲ್. BA ಮೆಕ್ಯಾನಿಕಲ್ ದಾವಣಗೆರೆಯಲ್ಲಿ BDT ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿರೋ ನಾನು. ಆಮೇಲೆ ಮೊದಲಿಂದ ಟೆಕ್ ಸೇವಿ ಇದ್ದೆ. ಹಠಕ್ಕೆ ಬಿದ್ದು ಕಲೀಲಿಕ್ಕೆ ಶುರು ಮಾಡಿದೆ. 3 ತಿಂಗಳಲ್ಲಿ ಕಳೆದಿದ್ದು ಒಂದು 29-30 months ಅಲ್ಲಿ ರಿಕವರಿ ಆಯ್ತು. ರಿಕವರಿ ಆದ್ಮೇಲೆ ಲಾಸ್ ಅಂತ ರಿಕವರಿಗೆ ಅಂತ ಹೊರಟಿದ್ದವನು ನಾನು. ಹೇಗಿದ್ರು ಬಿಸ್ನೆಸ್ ಎಲ್ಲ ಏನು ಮಾಡ್ತಾ ಇಲ್ಲ ಈಗ, ಯಾಕೆ ಇದನ್ನೇ ಮಾಡಬಾರ್ದು ಅಂತೇಳಿ ಕ್ಯಾಪಿಟಲ್ ಕೂಡ ಆ್ಯಡ್ ಮಾಡ್ತಾ
ಗ್ರಾಜುವಲ್ ಆಗಿ ಕ್ಯಾಪಿಟಲ್ ಆಡ್ ಮಾಡ್ಕೊಂಡು ಬಂದು ಇದನ್ನೇ ಕಂಟಿನ್ಯೂ ಮಾಡಿ ಸಕ್ಸಸ್ಫುಲ್ ಆಗಿ 2-3 years ಇಂದ ಪ್ರಾಫಿಟ್ ಅಲ್ಲೇ ಇದ್ದೀನಿ ಈಗ. ಓಕೆ. ಸೊ ಈಗ ನಿಮ್ಮ ಒಂದು ಪ್ರತಿ ವರ್ಷದ P&L ಸ್ಟೇಟಸ್ ಬಗ್ಗೆ ಹೇಳೋದಾದ್ರೆ ಸೊ ಎಷ್ಟು % ಮಾಡ್ತಾ ಇದ್ದೀರಾ ಸರ್? ಲಾಸ್ಟ್ ಇಯರ್ ಒಂದು 33% ಆಗಿದೆ ಸರ್ ಅಷ್ಟೇ. ಆಕ್ಚುಲಿ ಇನ್ನೂ ಜಾಸ್ತಿ ಆಗಿತ್ತು. ನಾನು ಇನ್ನೂ 3 months ಇದ್ದಾಗ್ಲೇನೆ ನಂದು 46% ಇದ್ದೆ. ನಾನು ಅನ್ಕೊಂಡೆ ಈ ಸರಿ 60% ಹೋಗ್ಬಿಡ್ತೀನಿ ಪ್ರಾಫಿಟ್ ಅಂತ. ಬಟ್ ಅದು ವಾಪಸ್ ಬಂತು. ಮಾರ್ಕೆಟ್ ಆಗಿತ್ತು. ಇಟ್ ಇಸ್ ಆಲ್ ದೇರ್ ಇನ್ ದ ಡೇ. 33 ಎಂಡ್ ಆದ. ನೀವು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಇದು ದೊಡ್ಡ ಅಚೀವ್ಮೆಂಟ್. 33 ಒಳ್ಳೆ ಪರ್ಸೆಂಟೇಜ್. ಜನರಿಗೆ ಅದು ಗೊತ್ತಿಲ್ಲ. ಜನರಲ್ ಅದೊಂದು ತಪ್ಪು ಮೈಂಡ್ ಸೆಟ್ ಇದೆ ನೋಡಿ. ಅವರು 1 ವರ್ಷಕ್ಕೆ ಅಷ್ಟು ಮಾಡಿದ್ದಾರೆ. ಎಷ್ಟೋ ಜನ ನೋಡಿ, ನಾನು ಈ ಕೋರ್ಸ್ ಮಾಡ್ತಾ ಇರ್ತೀನಿ ಜನರಿಗೆ. ಸೊ ಆ ಟೈಮಲ್ಲಿ ಹೇಳ್ತಾರೆ, ಸರ್ ನಾನು 10,000 ರೂಪಾಯಿ ತಗೊಂಡ್ಬಂದು ಟ್ರೇಡಿಂಗ್ ಶುರು ಮಾಡ್ತೀನಿ, ನಾನು ಡಬಲ್ ಮಾಡೋದಕ್ಕೆ ಎಷ್ಟು ತಿಂಗಳು ಬೇಕು? ತಿಂಗಳು ಬಿಟ್ಟಾಕಿ ದಿನ ಕೇಳ್ತಾರೆ, ಎಷ್ಟು ದಿನದಲ್ಲಿ ನಾನು ಡಬಲ್ ಮಾಡ್ಬೋದು ಅಂತ ಕೇಳ್ತಾರೆ. ಈ ರೀತಿ ವರ್ಕೌಟ್ ಆಗೋದಿಲ್ಲ. ಇದು ನಾನು ಮುಂಚೆನೇ ಹೇಳ್ತೇನೆ ಸರ್. ನನಗೆ ಬಂದ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಸ್ಟೂಡೆಂಟ್ಸ್ಗೆ, ನಿಮ್ಗೆ ಏನಾದ್ರು ಆ ರೀತಿ ಇಂಟೆನ್ಷನ್ ಇತ್ತು ಅಂತಂದ್ರೆ ನೀವು ಹೋಗ್ಬಿಡ್ಬೋದು, ನಿಮ್ ದುಡ್ಡು ಏನಿದೆ ನಾವು ವಾಪಸ್ ಹಾಕ್ಬಿಡ್ತೀವಿ ಅಂತ ಹೇಳಿ. ಜನರಲ್ ಅದೊಂದು ತಪ್ಪು ತಿಳುವಳಿಕೆ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಅಂದ್ರೆ ಈಗ ಒಂದು ವಿಡಿಯೋ ಮಾಡ್ತಾರೆ ಯೂಟ್ಯೂಬ್ ಗಳಲ್ಲಿ, ಇನ್ಸ್ಟಾಗ್ರಾಮ್ ಗಳಲ್ಲಿ ನೋಡ್ತಾ ಇರ್ತೀವಿ. ನಾನು 10,000 ರೂಪಾಯಿ ತಗೊಂಡು ಹೋಗ್ಬಿಟ್ಟು ಇವತ್ತು ಟ್ರೇಡ್ ಮಾಡಿದೆ, ಒಂದೇ ದಿನದಲ್ಲಿ 60,000 ಮಾಡಿದೆ, ನಾನು ಹೋಗಿ ಆ ಮೊಬೈಲ್ ತಗೊಂಡ್ಬಂದೆ, ಐಫೋನ್ ತಗೊಂಡ್ಬಂದೆ ಅಂತ ಹೇಳಿ ಜನ ಅದನ್ನ ನೋಡ್ಬಿಟ್ಟು ಟ್ರೇಡ್ ಮಾಡ್ಲಿಕ್ಕೆ ಹೋಗ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವೆಲ್ಲ ಯೂಟ್ಯೂಬ್ ಅಲ್ಲಿ ತೋರಿಸೋದೆಲ್ಲ ಸಕ್ಸಸ್ ಮಾತ್ರ ತೋರಿಸ್ತಾರೆ, ಪ್ರಾಫಿಟ್ ಮಾತ್ರ ತೋರಿಸಿರ್ತಾರೆ. ಅವರು 10 ಟ್ರೇಡ್ ಮಾಡಿದ್ರೆ 1 ಸರಿ ಪ್ರಾಫಿಟ್ ಮಾಡಿರೋದು ಅದು 1 ಸರಿ ಮಾಡಿರೋದನ್ನ ಶೇರ್ ಮಾಡ್ತಾರೆ. 9 ಸರಿ ಲಾಸ್ ಮಾಡಿರೋದನ್ನ ಶೇರ್ ಮಾಡಲ್ಲ. ಯಾರು ಮಾಡ್ತಾರೆ? ಅವರೆಲ್ಲ ಮಾಡ್ತಿರೋರು ಯಾರು? ನಿಮ್ಗೆ ಯೂಟ್ಯೂಬ್ ಅಲ್ಲಿ ಟೆಂಪ್ಟ್ ಮಾಡ್ತಿರೋರು ಯಾರು? ಅವ್ರ ಕೋರ್ಸ್ ಅನ್ನ ಸೆಲ್ ಮಾಡೋರು, ಇಲ್ಲ ಅವ್ರದ್ದೇನೋ ಒಂದು ಕಮರ್ಷಿಯಲ್ ಆಂಗಲ್ ಅಲ್ಲಿ ದುಡ್ಡು ಮಾಡ್ಲಿಕ್ಕೆ ಈ ತರ ವಿಡಿಯೋ ಮಾಡೋಗಳು ಹಾಕ್ತಾರೆ. ಅದೆಲ್ಲ ಪ್ರಾಕ್ಟಿಕಲಿ ಆಗೋ ಅಂತದಲ್ಲ. ಪ್ರಾಕ್ಟಿಕಲ್ ಆಗಿರಿ. ನೀವು ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಇಟ್ಟರೆ 8% ಬರುತ್ತೆ. ಅದು TDS ಮಾಡಿ ಕೊಡ್ತಾನೆ 8%. ಅದಕ್ಕೆ 3 times 4 times ಮನೆಯಲ್ಲಿ ಕುತ್ಕೊಂಡು 10 ನಿಮಿಷ, 1/4 ಗಂಟೆ, ಅರ್ಧ ಗಂಟೆ ಅಥವಾ 1 or 2 hours ಡೈಲಿ ಸ್ಪೆಂಡ್ ಮಾಡಿದ್ರೆ ಇನ್ನೇನು ಬೇಕು? ಒಂದು ಜಾಬಿಗೆ ಹೋದ್ರೆ ಬೆಳಗಿಂದ ರಾತ್ರಿವರೆಗೂ ಕೆಲಸ ಮಾಡಿದ್ರೆ 15,000 20,000 ಸಂಬಳ ಸಿಗಲ್ಲ. ನೀವು ಇಲ್ಲಿ ಬಂದ್ಬಿಟ್ಟು ಮಾರ್ಕೆಟಿಗೆ ಬಂದ್ಬಿಟ್ಟು 10,000 20,000 ಇಟ್ಕೊಂಡು ನನಗೆ 20,000 ಬೇಕು ತಿಂಗಳಿಗೆ ಅಂದ್ರೆ ಹೆಂಗ್ ಬರುತ್ತೆ? ಬರಲ್ಲ. ಇಟ್ ಟೇಕ್ಸ್ ಟೈಮ್. ಬಹಳ ಪೇಷನ್ಸ್ ಬೇಕು, ಟೈಮ್ ಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್ ಬೇಕು, ಡಿಸಿಪ್ಲಿನ್ ಬೇಕು. ನೀವು ಯಾರ್ದೋ ಒಂದು ಮಾತು ಕೇಳಿ ಇದ್ರಲ್ಲಿ ಬಂದು ದುಡ್ಡು ಮಾಡ್ತೀನಿ ಅನ್ನೋದು ಸುಳ್ಳು, ಆಗೋದು ಇಲ್ಲ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿರಿ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಕಲ್ತು ಮಾಡಿದ್ರೆ ಮಾತ್ರ ಸಾಧ್ಯ. ಬಟ್ ಇದೊಂದು ಏನೋ ಒಪ್ಕೊಳ್ಳುವಂತ ಅಂಶ. ನಾನು ಇದನ್ನ ಪ್ರಾಂಪ್ಟ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಗೇನಾದ್ರೂ ಯಾವುದೋ ಒಂದು ಯೂಟ್ಯೂಬ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಯಾರೋ ಒಬ್ಬ ಬರ್ತಾನೆ, ನಾನು ಅಷ್ಟು ಕೋಟಿ ಮಾಡಿದ್ದೀನಿ, ಇಷ್ಟು ಕೋಟಿ ಮಾಡಿದ್ದೀನಿ, ಒಂದಿಂದಲ್ಲಿ ನಾನು ಇಷ್ಟು ಪ್ರಾಫಿಟ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾನೆ ಅಂತಂದ್ರೆ ದಯವಿಟ್ಟು ಹುಷಾರಾಗಿರಿ. ಸೊ ಅದನ್ನೇ ಹೇಳ್ತಾ ಇರೋದು, ಸರ್ ಹೇಳಿರೋದಿರ್ತೀವಿ. ಅವ್ರು P&L ತೋರಿಸಲ್ಲ ನಿಮಗೆ, ಓಕೆನಾ? ಸೊ ಲಾಭ ಆದಾಗ ಮಾತ್ರ ತೋರಿಸ್ತಾರೆ, ನಾನು ಇವತ್ತು ಒಂದಿಂದಲ್ಲಿ ಇಷ್ಟು ಮಾಡಿದ್ದೀನಿ ಅಂತ ಹೇಳಿ. ಎಷ್ಟು ನಷ್ಟ ಆಗಿದೆ ಅನ್ನೋದನ್ನ ಯಾರು ಕೂಡ ಹೇಳೋದಿಲ್ಲ. ಓಕೆ. ಸೊ ಹಾಗೇನೆ ಈ ನಷ್ಟ ಅಂದಾಗ ನನಗೊಂದು ಕಾನ್ಸೆಪ್ಟ್ ನೆನಪಾಯ್ತು. ಅಂದ್ರೆ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ನನಗೆ ರೈಸ್ ಆಗ್ತಾ ಇದೆ. ಏನು ಅಂತಂದ್ರೆ, ನಿಮ್ಮ ಲೈಫ್ ಅಲ್ಲಿ ಅತಿ ಹೆಚ್ಚು ಲಾಸ್ ಮಾಡ್ಕೊಂಡಿದ್ದು ಏನಾದ್ರು ಇದೆಯಾ? ಯಾವ್ದಾದ್ರು ಇದೆ ಸರ್. ಲಾಸು ಪ್ರಾಫಿಟ್ ಆಗುತ್ತೆ, ಬಟ್ ಅಷ್ಟು ಲಾಸ್ ಆಗುತ್ತೆ ಅಂತ ನಾನು ಇಮ್ಯಾಜಿನೇ ಮಾಡಿರ್ಲಿಲ್ಲ. ಅವತ್ತೊಂದ್ ದಿವಸ ಆತರ ಆಯ್ತು, ನನಗೆ ಲಾಸ್ ಆಯ್ತು. ಯಾವ ವರ್ಷ? 3 years ಬ್ಯಾಕ್. ಓಕೆ, 3 years ಬ್ಯಾಕ್. ಓಕೆ, ಏನಾಗಿತ್ತು? 3 years ಅಲ್ಲ, ಇನ್ನು ಆಫ್ ಲೈಟ್, ಇನ್ನು ಮುಂದೆನೆ. ಆಮೇಲೆ ಇನ್ನೂ ಒಂದು ಸ್ನೇಹಿತರೆ, ನೀವು F&Oದಲ್ಲಿ ಸ್ವಲ್ಪ ಲಾಭ ಮಾಡಿ ಒಂದು ಸಣ್ಣ ಮಿಸ್ಟೇಕು ಯಾವತ್ತಾರು ಒಂದು ದಿವಸ ಮಾಡಿದ್ರು ಸಾಕು. ನೀವು 3 ತಿಂಗಳು 6 ತಿಂಗಳು ದುಡ್ದಿದ್ದು ಅಷ್ಟು ಹೋಗಿ ಅಸಲೇ ಹೋಗ್ಬಿಡುತ್ತೆ. ಸೊ F&O ಬರ್ಬೇಕು ಅಂತಂದ್ರೆ ಅವನು ತುಂಬಾ ಪ್ರಿಸೈಸ್ ಇರ್ಬೇಕು, ಅರ್ಜುನ ಆಗಿರ್ಬೇಕು. ಅವನಿಗೆ ಮೀನಿನ ಕಣ್ಣು ಬಿಟ್ಟು ಇನ್ನೇನು ಕಾಣಬಾರ್ದು ಅವನಿಗೆ. ಅಂಥವ್ರಿಗೆ ಮಾತ್ರ F&O ಸಕ್ಸಸ್ ಆಗೋದು ಕಷ್ಟ. ಇಲ್ಲ ಅಂದ್ರೆ ಬಹಳ ಎಕ್ಸ್ಪೀರಿಯನ್ಸ್ ಆದ್ರೂ ಆಗುತ್ತೆ. ಎಲ್ಲೋ ಇತ್ತು 5 ರೂಪಾಯಿ ಪ್ರೀಮಿಯಂ ತಗೊಂಡೋಗಿದ್ದು 280 ರೂಪಾಯಿಗೆಲ್ಲ ಹೋಗ್ಬಿಡ್ತು. 5 ರೂಪಾಯಿಂದ ಪ್ರೀಮಿಯಂ 280 ಅಂದ್ರೆ ಯಾವ ಮಟ್ಟಕ್ಕೆ ಲಾಸ್ ಆಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಾಗಿರೋದು ಅಂದ್ರೆ ಸ್ಟಾಪ್ ಲಾಸ್ ಜಂಪ್ ಆಯ್ತು. ನಾನು ಹಾಕಿದ್ದೆ ಸ್ಟಾಪ್ ಲಾಸ್, ಅದು ಜಂಪ್ ಆಗಿ ಹೋಗ್ಬಿಡ್ತು. ತುಂಬಾ ದೊಡ್ಡ ಮಟ್ಟದ್ದೇ ಲಾಸ್ ಆಗಿತ್ತು. ವೀಕ್ಷಕರು, ಅವ್ರು ಆಕ್ಚುಲಿ ಆಪ್ಷನ್ ಸೆಲ್ಲರ್ ಅಂತ ಹೇಳ್ಬಹುದು. ಓಕೆನಾ? ಸೊ ಅವ್ರೇನ್ ಮಾಡ್ತಾರೆ, ಈ ಒಂದು 5 ರೂಪಾಯಿ ಪ್ರೀಮಿಯಂ ಮೇಲೆ ಆಪ್ಷನ್ ಸೆಲ್ಲಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ. ಬಟ್ ಅದು ಜಂಪ್ ಆಗಿ ಸ್ಟಾಪ್ ಲಾಸ್ ಕೂಡ ಟ್ರಿಗರ್ ಆಗೋದಿಲ್ಲ. ಸೊ ಇದು ಕೂಡ ನೆನಪಿರ್ಲಿ, ಯಾವುದೇ ಒಂದು ಬ್ರೋಕರೇಜ್ ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ಟಾಪ್ ಲಾಸ್ ಬಗ್ಗೆ ಸ್ವಲ್ಪ ಮಾಹಿತಿ ಇರಲಿ. ಓಕೆನಾ? ಸೊ ನಿಮ್ಮ ಸ್ಟಾಪ್ ಲಾಸ್ ಒಂದೊಂದ್ಸರಿ ಟ್ರಿಗರ್ ಆಗೋಲ್ಲ. ಏನಕ್ಕೆ ಅಂದ್ರೆ ಡಿಮಾರ್ಟ್ ಅಕೌಂಟ್ಗಳಲ್ಲಿ ಗ್ಲಿಚ್ ಆಗುವ ಸಾಧ್ಯತೆ ಇರುತ್ತೆ. ಅದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. ಸರ್ ಹೇಳಿದ್ರು, ಈಗ ಅವರಿಗೆ ಸಿಕ್ಕಾಪಟ್ಟೆ ಲಾಸ್ ಆಯ್ತಂತೆ, ಸ್ಟಾಪ್ ಲಾಸ್ ಟ್ರಿಗರ್ ಆಗದೇನೆ ಮೇಲ್ಗಡೆ ಹೋಗಿ ಅವರು ಲಾಸ್ನ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಒಂದು ಡಿಮಾರ್ಟ್ ಅಕೌಂಟ್ ನ ಓಪನ್ ಮಾಡ್ತಿದ್ದೀರಾ ಅಥವಾ ತಗೊಳ್ತಾ ಇದ್ದೀರಾ ಅಂದ್ರೆ ಅದ್ರ ಬಗ್ಗೆ 10 ಪಟ್ಟು ಯೋಚನೆ ಮಾಡಿ, ಯಾವ ಒಂದು ಪ್ಲಾಟ್ಫಾರ್ಮ್ ಚೆನ್ನಾಗಿದೆ, ಸೇಫ್ ಆಗಿದೆ, ಎಷ್ಟು ಫಾಸ್ಟ್ ಆಗಿದೆ, ಸೆಕ್ಯೂರ್ ಆಗಿದೆ ಅನ್ನೋದನ್ನ ನೋಡ್ಬಿಟ್ಟು ನೀವು ಒಂದು ಹೂಡಿಕೆಗಳನ್ನ ಅಥವಾ ಟ್ರೇಡಿಂಗ್ ಗಳನ್ನ ಶುರು ಮಾಡಿ.